ಬಿಗ್ ಬಾಸ್ ಕನ್ನಡದ ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅಂದ್ರೆ ಅಲ್ಲಿರುವಂತಹ ಸ್ಪರ್ಧಿಗಳು ಒಬ್ಬೊಬ್ರು ವಿಚಿತ್ರ ಮತ್ತು ಬೇರೆ ಬೇರೆ ವ್ಯಕ್ತಿತ್ವದ ಬೇರೆ ಬೇರೆ ಅಭಿಪ್ರಾಯಗಳನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದಾರೆ. ಅವರಲ್ಲಿ ಇವತ್ತು ಬಹಳಷ್ಟು ಕುತೂಹಲ ಕೆರಳಿಸಿರುವುದು ಯಾರು ಮನೆಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಬಾದ್ಶಾ ಕಿಚ್ಚ ಸುದೀಪ್ ಇವತ್ತು ಒಬ್ಬರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಗಾದ್ರೆ ಎಲಿಮಿನೇಟ್ ಆದಂತ ವ್ಯಕ್ತಿ ಯಾರು? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಂಥ ವ್ಯಕ್ತಿ ಯಾರು? ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಪ್ರಕ್ರಿಯೆ ಸಂದರ್ಭದಲ್ಲಿ ಮೊದಲು ಒಂದಿಷ್ಟು ಜನ ನಾಮಿನೇಟ್ ಆಗಿದ್ರು. ಆ ಪೈಕಿ ಒಂದಿಷ್ಟು ಜನರನ್ನ ಸೇವ್ ಕೂಡ ಮಾಡಲಾಗಿದೆ. ಈಗ ಇರೋದು ಗೌತಮಿ ಜೊತೆಗೆ ಮಂಜು, ಹಾಗೆಯೇ ತ್ರಿವಿಕ್ರಮ್ ಜೊತೆಗೆ ಧರ್ಮ ಕೀರ್ತಿರಾಜ್. ಈ ನಾಲ್ವರಲ್ಲಿ ಯಾರು ಮನೆಗೆ ಹೋಗ್ತಾರೆ, ಯಾರು ಮನೆಯಲ್ಲೇ ಉಳಿತಾರೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಆದರೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾರನ್ನ ಕಳಿಸ್ತಾರೆ ಹಾಗಾದರೆ ಅನ್ನೋದನ್ನು ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳ ಪ್ರಮುಖವಾಗಿ ಮಂಜು ಇವತ್ತು ಈ ವಾರ ಅದ್ಭುತವಾದಂಥ ಒಂದು ಆಟವನ್ನು ಆಡಿ ಉತ್ತಮ ಪ್ರದರ್ಶನವನ್ನು ನೀಡಿ ಅವರು ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಹಾಗಾಗಿ ಮಂಜು ಹೊರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಿರುವಂಥ ವಿಚಾರ. ಅದಾದ ನಂತರ ತ್ರಿವಿಕ್ರಮ್ ಮಂಜುಗೆ ಸರಿಸಾಟಿಯಾಗಿ ಟಕ್ಕರ್ ಕೊಡೋದು ಅಲ್ಲಿ ತ್ರಿವಿಕ್ರಮ್ ಆಗಿರೋದ್ರಿಂದ ತ್ರಿವಿಕ್ರಮನ್ನು ಹೊರಗಡೆ ಕಳಿಸೋದು ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಇಬ್ಬರ ನಡುವೆ ಇಲ್ಲಿ ಪೈಪೋಟಿ ನಡೀತಾ ಇದೆ. ಅದು ಗೌತಮಿ ವರ್ಸಸ್ ಧರ್ಮ ಕೀರ್ತಿರಾಜ್. ಎಲ್ಲೋ ಒಂದು ಕಡೆ ಗೌತಮಿಗೆ ಹೋಲಿಸಿಕೊಂಡ್ರೆ ಧರ್ಮ ಕೀರ್ತಿರಾಜ್ ಅವರ ಒಂದು ಮನೆಯಲ್ಲಿ ಕಾಣಿಸಿಕೊಳ್ಳುವುದಾಗಿರ್ಬೋದು, ಮನೆಯ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗೋದಾಗಿರ್ಬೋದು ನೋಡಿದರೆ ಧರ್ಮ ಕೀರ್ತಿರಾಜ್ ಎಲ್ಲೋ ಒಂದು ಕಡೆ ಗೌತಮಿಗಿಂತ ಕೆಳಗಡೆ ಇದ್ದಾರೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಈ ಮೊದಲಿಂದಲೂ ಕೂಡ ಕಿಚ್ಚ ಸುದೀಪ್ ಅವರು ಧರ್ಮ ಕೀರ್ತಿರಾಜ್ ಅವರಿಗೆ ಕಿವಿ ಮಾತು ಹೇಳ್ತಾನೆ ಬಂದಿದ್ದೀರಿ. ಎಲ್ಲಿದ್ದೀರಿ ಚಪಾತಿಯವರೇ, ಎಲ್ಲಿದ್ದೀರಿ ಧರ್ಮ ಕೀರ್ತಿರಾಜ್, ಕಾಣಿಸ್ಕೊಳ್ತಾನೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವರನ್ನು ಆಡ್ಕೊಳ್ಳೋದಾಗಿರ್ಬೋದು, ಕಿವಿ ಮಾತನ್ನು ಹೇಳಿ ಅವರನ್ನು ಎಚ್ಚರಿಸೋ ಸಲುವಾಗಿ ಮಾತುಗಳನ್ನು ಆಡಿರ್ಬೋದು ನೋಡೇ ಇದ್ದೀವಿ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಕೂಡ ಧರ್ಮ ಕೀರ್ತಿರಾಜ್ ಎಲ್ಲೋ ಒಂದು ಕಡೆ ಇನ್ನೂ ಆಟದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳೋದು, ಮನೆಯಲ್ಲಿ ಎಲ್ಲರ ಜೊತೆಗೆ ಬೆರೆಯೋದಾಗಿರ್ಬೋದು, ಮಾತನಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಸಹಜವಾಗಿ ಕಾಣಿಸಿಕೊಳ್ತಾ ಇಲ್ಲ. ಹಾಗಾಗಿ ಈ ವಾರ ಇವತ್ತು ಧರ್ಮ ಕೀರ್ತಿರಾಜ್ ಅವರು ಹೊರಗಡೆ ಬರ್ತಾ ಇದ್ದಾರೆ. ಇದು ಬ್ರೇಕಿಂಗ್ ನ್ಯೂಸ್. ಎಲ್ಲೋ ಒಂದು ಕಡೆ ಧರ್ಮ ಕೀರ್ತಿರಾಜ್ ಎಲ್ಲರಿಂದ ಹಿಂದೆ ಉಳಿದಿದ್ದಾರೆ. ಹಾಗಾಗಿ ಧರ್ಮ ಕೀರ್ತಿರಾಜ್ ಅವರನ್ನ ಇವತ್ತು ಕಿಚ್ಚ ಸುದೀಪ್ ಮನೆಗೆ ಕಳುಹಿಸಿ ಕೊಡಲಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ನಿಮಗೆ ಧರ್ಮ ಕೀರ್ತಿರಾಜ್ ಅವರನ್ನ ಹೊರತುಪಡಿಸಿ ಇನ್ಯಾರಾದರೂ ಹೋಗಬೇಕಾಗಿತ್ತ ಮನೆಯಿಂದ? ಕಮೆಂಟ್ ಮಾಡಿ ತಿಳಿಸಿ.